ಸ್ಕ್ಯಾಮ್ ಆಗಿ ಹೆಂಗ ಅನ್ಸ್ತಾ ಇದೆ? ತಲೆ ಮೇಲೆ ದರ್ಗಾದಲ್ಲಿ ಬಟ್ಟೆ ಹಾಕ್ತಾರೆ, ಬಟ್ಟೆ ಹಾಕ್ಬಿಟ್ಟು ಮತ್ತೆ ಹಿಂಗೆ ಆ ಬಟ್ಟೆನ ಹಿಂಗೆ ಇಟ್ಬಿಟ್ಟು ಏನಾದ್ರು ಹಾಕಿ ಭಿಕ್ಷೆ ತರ ಅಂತ ಕೇಳ್ತಾರೆ ಅವರು. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ವ್ಲಾಗ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನಾನು ಇವತ್ತು ಅಜ್ಮೀರಲ್ಲಿ ಇದ್ದೀನಿ. ಸೊ ನಾನು ರಾಜ್ಗಢ್ ಫೋರ್ಟಿಗೆ ಹೋಗ್ತಾ ದಾರಿಯಲ್ಲಿ ನನಗೆ ಪೃಥ್ವಿರಾಜ್ ಚೌಹಾಣ್ ಅವರ ಸಮಾಧಿ ಕಾಣಿಸಿದೆ. ನನಗೂ ಗೊತ್ತಿರಲಿಲ್ಲ ಇಲ್ಲೇ ಇರೋದು ಇವ್ರ ಸಮಾಧಿ ಅಂದ್ಬಿಟ್ಟು. ಸೊ ನಮ್ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಅವ್ರ ಸಮಾಧಿ ಇರೋದು. ನೋಡಿ ಎಲ್ಲರೂ, ಇದು ಎಂಟ್ರೆನ್ಸು. ಒಳಗೆ ಹೋಗ್ಲೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದೀನಿ. ಅವ್ರ ಸಮಾಧಿ ಇದೆಯಂತೆ. ಸೊ ಒಳಗೆ ಹೋಗಿ ನೋಡೋಣ ಏನಿದೆ ಏನು ಅಂತ. ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಬನ್ನಿ. ಇಲ್ಲಿ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಸಮಾಧಿ ಹಾಗೂ ಸ್ಮಾರಕದಲ್ಲಿ ಡಿಫ್ರೆನ್ಸ್ ಇದೆ. ಆ ಸ್ಮಾರಕ ಬಂದ್ಬಿಟ್ಟು ಮೆಮೋರಿಯಲ್ಲು. ಸೊ ಇಲ್ಲೆಲ್ಲ ಪೃಥ್ವಿರಾಜ್ ಚೌಹಾಣ್ ಅವರು ಏನೇನು ಮಾಡಿದ್ದಾರೆ, ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲೊಂದಿತ್ತು, ನಾನು ಕ್ಯಾಪ್ಚರ್ ಮಾಡಿಲ್ಲ. ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾಗೆ, ಭಾರತಕ್ಕೆ, ಇದನ್ನೆಲ್ಲ ಇಲ್ಲಿ ಮೆಮೋರಿಯಲ್ ಥರ ಎಲ್ಲ ಲೇಖನೆಯಲ್ಲಿ ಬರೆದಿದ್ದಾರೆ. ಅಪ್ಪ ಸುಮ್ಮನೆ ಹಿಂಗೆ ರೌಂಡ್ ಹೊಡ್ಕೊಂಡು ಬರೋ ಥರ ಇದೆ ನೋಡಿ. ಅಲ್ಲಿ ರಾಜ್ಗಢ ಫೋರ್ಟ್ ಕಾಣ್ತಾ ಇದೆ ನೋಡಿ ಮೇಲೆ. ವ್ಯೂ ಪಾಯಿಂಟ್ಸ್ ಚೆನ್ನಾಗಿದ್ದಾವೆ. ಬಂದು ನಿಂತ್ಕೊಂಡು ಅಜ್ಮೀರ್ನ ಇಡೀ ಸಿಟಿ ನೋಡೋ ಆಸೆ ಯಾರಿಗಾದ್ರು ಇದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ಬೋದು. ಇವನು ಇನ್ನ ಎಷ್ಟು ಹೋಗೋಣ ಅಂತಾನೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಯಾರಾದ್ರೂ ವ್ಯೂ ಅಜ್ಮೀರಿನ ಫುಲ್ ಸಿಟಿ ವ್ಯೂ ನೋಡ್ಬೇಕು ಅಂದ್ರೆ ಬಂದು ನೋಡ್ಬೋದು. ಆದ್ರೆ ನಾನು ಅದನ್ನ ತೋರಿಸ್ತಾ ಇಲ್ಲ, ಯಾಕಂದ್ರೆ ತಾರಾಗಢಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದಕ್ಕಿನ್ನ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದು ತುಂಬಾ ಹೈಟಲ್ಲಿದೆ. ಸೊ ನಾವು ವೇಸ್ಟ್ ಮಾಡೋದು ಬೇಡ ನಿಂತ್ಕೊಂಡು ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಸೊ ಗೈಸ್, ಇದು ರೋಡ್ ನೋಡಿ, ತುಂಬ ನ್ಯಾರೋ ರೋಡು. ಆಮೇಲೆ ತುಂಬ ಏನೋ ಹೈಟ್ ಇದೆ, ಕಷ್ಟ, ಕಾರು ಡೇಂಜರ್ ರೋಡು ನೋಡಿ. ನೋಡಿ ಜೀಶುನ ಸ್ಕ್ಯಾಮ್ ಮಾಡ್ಬಿಟ್ರು. ಹೆಂಗ ಅನ್ಸ್ತಾ ಇದೆ? ಸ್ಕ್ಯಾಮ್ ಆಗಿ ಸ್ಕ್ಯಾಮ್ ಆಗ್ಬಿಟ್ಟ ಜೀಶನ್. ಕಾಶ್, ಈ ತರ ತಲೆ ಮೇಲೆ ಬಟ್ಟೆ ಬಿತ್ತು ಅಂದ್ರೆ ತಿಳ್ಕೊಳ್ಳಿ ನೀವು ಸ್ಕ್ಯಾಮ್ ಆಗ್ತಾ ಇದ್ದೀರಾ ಅಂತ. ನೋಡಿ, ಈ ತರ ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅಷ್ಟೇ ನಿಮ್ಮ ಮೇಲೆ ಟೋಪಿ ಬಿತ್ತು ಅಂತಾನೆ ಕತೆ. ಹೇಳ್ತೀನಿ, ಹೊರಗಡೆ ಹೋಗ್ಬಿಟ್ಟು ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ನಾನು. ಇವ್ರ ತಲೆ ಮೇಲೆ ಬಟ್ಟೆ ಹಾಕಿದ್ದಾರೆ. ಈ ತರ ಬಟ್ಟೆ ಹಾಕಿದ್ರು ಅಂದ್ರೆ ತಿಳ್ಕೊಳ್ಳಿ ನೀವು ಸ್ಕ್ಯಾಮ್ ಆಗ್ತಾ ಇದ್ದೀರಾ ಅಂತ. ಈ ತರ ಎಲ್ಲ ನೋಡಿ, ಅವ್ರು ನಮಗೆ ನೋಡ್ತಾ ಇದಾರೆ, ಕರೀತಾರೆ, ನಾನು ಹೋಗ್ತಾ ಇಲ್ಲ. ಸ್ಕ್ಯಾಮ್ ಆಗಿ ಹೆಂಗ ಅನ್ಸ್ತಾ ಇದೆ? ಜೋರಾಗಿ ಹೇಳಿ, ಹೆಂಗ್ ಕಾಣಿಸ್ತಾ ಇದೆ? ನಿನಗೆ ಹೆಂಗ ಅನ್ಸ್ತಾ ಇದೆ? ಸ್ಕ್ಯಾಮ್ ನಾನಾಗಿಲ್ಲ, ನಾನ್ ಸ್ಕ್ಯಾಮ್ ಮಾಡೋರು ನನಗೆ ಗೊತ್ತು ತಾನೆ. ನಾನೇ ಸ್ಕ್ಯಾಮ್ ಮಾಡೋನು, ನನಗೆ ಸ್ಕ್ಯಾಮ್ ಮಾಡ್ತಾರಂತೆ. ಅದಕ್ಕೆ ನಾನು ಸ್ಕ್ಯಾಮ್ ಆಗಿಲ್ಲ, ನಮ್ಮ ಅಂಕಲ್ ಸ್ಕ್ಯಾಮ್ ಆಗ್ಬಿಟ್ರು. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಅದು ನಾನೊಂದು ತೆಗ್ದಿದ್ದೀನಿ, ಅಣ್ಣ ಒಂದು ತೆಗ್ದವನೆ. ಅದು ಕ್ಲಿಪ್ ಹಾಕ್ತೀನಿ ನೋಡಿ. ಸ್ಕ್ಯಾಮ್ ಮಾಡಿರೋದು ಹೋಗಿದ್ದೀವಿ ನಾವು. ನಮ್ಗೆ ಟೋಪಿ ಹಾಕಕ್ ನೋಡ್ತಾರೆ ಜನ ಇಲ್ಲಿ. ಗೈಸ್, ನಿಮಗೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿದ್ರೆ ನೀವು ತಿಳ್ಕೊಳ್ಳಿ ನಿಮ್ಮ ಮೇಲೆ ಸ್ಕ್ಯಾಮ್ ಆಗ್ತದೆ, ನಿಮ್ಮ ಮೇಲೆ ಟೋಪಿ ಆಗ್ತದೆ ಅಂತ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಹೇಳ್ತೀನಿ. ಇಲ್ಲಿ ಕಷ್ಟ ಆಗುತ್ತೆ, ಮತ್ತೆ ಅವ್ರು ಕೇಳಿಸ್ಕೊಟ್ರೆ ಮತ್ತೆ ಅದನ್ನೇ ಹಿಡ್ಕೋತಾರೆ. ಇದೇನು ಕಾಣ್ತಾ ಇದೆ ನನ್ನ ಹಿಂದೆ, ಇದೇ ತಾರಾಗಢ್ ಫೋರ್ಟು. ಇಲ್ಲೊಂದು ದರ್ಗಾ ಕೂಡ ಇದೆ. ಈ ದರ್ಗಾದಲ್ಲಿ ಒಂದು ಸ್ಟಾರ್ಟಿಂಗಲ್ಲೇ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲೇ ಬಂದುಬಿಟ್ಟು ಅವರೇನೋ ಗೈಡ್ ಥರ ಅದು ಇದು ಅಂತ ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳಿಸಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಇದು ನೀವು ತೊಗೊಳ್ಳೇಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಾವು ಬೇಡ ಅಂತ ಅಂದ್ರೂ ತೊಗೋಬೇಕು, ಹಂಗೆ ನೀವು ಇಷ್ಟು ಮಾಡಲ್ವ ಅಷ್ಟು ಮಾಡಲ್ವ ಅಂತ ಏನೋ ಕತೆಗಳು ಹೊಡಿತಾರೆ, ಮಾತಾಡ್ತಾರೆ, ಮಾತಲ್ಲೇ ಮಾಡ್ತಾರೆ.
ಅದಾದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡ್ರು ಆಮೇಲೆ ದರ್ಗಾ ಒಳಗೆ ಹೋಗ್ಬೇಕಾರೆ ಅಲ್ಲಿ ಮತ್ತೆ ಕೇಳ್ತಾರೆ ಏನಪ್ಪ ಅಂದರೆ ಬಟ್ಟೆ ತಲೆ ಮೇಲೆ ದರ್ಗಾದಲ್ಲಿ ಬಟ್ಟೆ ಹಾಕ್ತಾರೆ. ಬಟ್ಟೆ ಹಾಕ್ಬಿಟ್ಟು ಮತ್ತೆ ಹಿಂಗೆ ಆ ಬಟ್ಟೆನ ಹಿಂಗೆ ಇಟ್ಬಿಟ್ಟು ಏನಾದರೂ ಹಾಕಿ ಭಿಕ್ಷೆ ಥರ ಅಂತ ಕೇಳ್ತಾರೆ ಅವರು. ಅದನ್ನು ನಾವು 10 ರೂಪಾಯಿ 20 ರೂಪಾಯಿ ಹಾಕಕ್ಕೆ ಹೋದರೆ ನಿಮ್ಗೆ ನೀವು ಕೊಡೋದು ವ್ಯಾಲ್ಯೂ ಏನೋ ಇದ್ರ ವ್ಯಾಲ್ಯೂ ಇಷ್ಟೇನಾ ಅಷ್ಟೇನಾ ಅಂತ 500 ರೂಪಾಯಿ 200 ರೂಪಾಯಿ ಅವ್ರ ಮನಸ್ಸಿಗೆ ಬಂದಷ್ಟು ದುಡ್ಡು ಕೇಳ್ತಾರೆ ಅವರು. ಸೊ ನೀವು ಯಾರಾದರೂ ಈ ಕಡೆ ತಾರಾಗಢ ಫೋರ್ಟು ಅಜ್ಮೀರಿಗೆ ಬರುವಾಗ ಸ್ವಲ್ಪ ಗಮನ ಇರಲಿ. ಆಮೇಲೆ ತಾರಾಗಢ ಫೋರ್ಟಲ್ಲಿ ಅಂತ ಅಲ್ಲ, ಅಜ್ಮೀರಲ್ಲೂ ಅಷ್ಟೇ ತಲೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅಲ್ಲೂ ದುಡ್ಡು ಹೊಡಿತಾರೆ. ಇದು ನಿಮಗೆ ಅರ್ಥ ಆಗಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ, ಕದ್ದು ಮುಚ್ಚಿ ಎಲ್ಲ ವೀಡಿಯೋ ಮಾಡಿದ್ದೀನಿ. ಅದು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ ನೋಡಿ. ಆಮೇಲೆ ಇವಾಗ ನಾನು ತಾರಾಗಢ ಫೋರ್ಟು ಇದ್ರ ಹತ್ರ ಇದ್ದೀನಿ, ವಾಲ್ಸ್ ಹತ್ರ. ನೋಡಿ ವಾಲ್ಸ್ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಇದೆ. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಪೃಥ್ವಿರಾಜ್ ಚೌಹಾನ್ ಅವರ ಕಾಲದಲ್ಲಿ ಆಗಿರೋದು. ಏನೋ ಅಂತ ಇದಾರೆ. ಏನು ಅಂಕಲ್? ಎಲ್ಲ ಹಲಾಲ್ ಟೊಪ್ಪಿ ನನ್ನ ಮಕ್ಳು ಎಲ್ಲ. ಅಂಕಲ್ಗೆ ಸಿಟ್ಟು ಬಂದ್ಬಿಟ್ಟಿದೆ. ಅಂಕಲ್ಲು ಅವ್ರು ಕರ್ದಂಗೆ ಹಿಂದೆ ಓಡೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ. ಅಂಕಲ್ಗೂ ಹೊಸಬ್ರು ಅವ್ರಿಗೂ ಗೊತ್ತಾಗ್ತಾ ಇದೆ, ಅವ್ರು ಸ್ಕ್ಯಾಮ್ ಆಗ್ತಾ ಇದಾರೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೂ ಏನಪ್ಪ ಅಂತ ಅವರು ಹಿಂದೆ ಹೋಗ್ತಾ ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ನೀವು ಇಲ್ಲಿಗೆ ಬರ್ಬೇಕಾದ್ರೆ ಅಜ್ಮೀರ್ಗೆ ಸ್ವಲ್ಪ ತಾರಾಗಢ್ ಮತ್ತು ಅಜ್ಮೀರಲ್ಲಿ ಎರಡೂ ಕಡೆನೂ ಸ್ವಲ್ಪ ಗಮನ ಇರಲಿ. ಸೊ ನೋಡಿ ಗಾಯ್ಸ್, ಇದೇ ಘಾಟ್ ಸೆಕ್ಷನ್ನು. ತಾರಾಗಢ್ ಬರೋದು ತುಂಬ ಘಾಟ್ ಇದೆ ಸೆಕ್ಷನ್ನು. ಈ ಕಡೆ ಬಾ. ಇದು ಟ್ಯಾಕ್ಸಿ ಕೆಳಗಿಂದಾನೆ ಕರ್ಕೊಬರ್ತಾರೆ. ಎಲ್ಲ ವೈಟ್ ಬೋರ್ಡಲ್ಲೇ ಟ್ಯಾಕ್ಸಿ ಹೊಡಿತಾ ಇದ್ದಾರೆ. ದುಡ್ಡೇನು ವೈಟ್ ಬೋರ್ಡು ಗಾಡಿಯಲ್ಲೇ ಬಾಡಿಗೆ ಹೊಡಿತಾ ಇದ್ದಾರೆ. ನೋಡಿ ಇದೆಲ್ಲ ಇದೇನು ಕಾಣ್ತಾ ಇದ್ದಾರೆ ಈ ಫೋರ್ಟು, ಇದೆಲ್ಲ ಹೆಚ್ಚು ಕಡಿಮೆ ಸುಮಾರು 1100 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತೆ ಇದು ಕಟ್ಟಿ. ಸೊ ಗೈಸ್, ಅಲ್ಲಿ ಮುಂದೆ ನೀವು ಗಾಡಿಯಲ್ಲಿ ಹುಡುಗರು ಕೂತಿರೋದು ನೋಡ್ತಾ ಇರ್ಬೋದು. ಆ ಹುಡುಗರು ಏನು ಕೂತಿದ್ದಾರೆ ಅವರೇ ಇಲ್ಲಿ ನಾವು ಹೋಗೋದನ್ನ ನೋಡ್ಬಿಟ್ಟು ನಮ್ಮ ಹಿಂದೆ ಬರೋದು, ಬಂದ್ಬಿಟ್ಟು ಅಲ್ಲಿ ಸ್ಕ್ಯಾಮ್ ಮಾಡೋದು. ನೋಡಿ ಇಲ್ಲಿ ಏನು ಹುಡುಗರು ಕೂತಿದ್ದಾರೆ ಗೈಸ್. ಪಾರಿವಾಳ ನೋಡಿ ಇಲ್ಲಿ ಯಾವ ಥರ ಕೂತಿದ್ದಾವೆ. ಇಲ್ಲಿ ನೋಡಿ ಫುಲ್ಲು ಕಲ್ ಮೇಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾವೆ. ಸೊ ಇದು ಬಂದ್ಬಿಟ್ಟು ಅನ್ನಸಾಗರ್ ಲೇಕು. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಪೃಥ್ವಿರಾಜ್ ಚೌಹಾನ್ ಅವ್ರದ್ದು ಮತ್ತು ಇಲ್ಲಿ ಏನು ದರ್ಗಾ ಇದೆ ಖಾಜಾ ಅನ್ನೋರು ಅವ್ರದ್ದಿಬ್ರದ್ದು ಒಂದು ಹಿಸ್ಟ್ರಿ ಇದೆ. ನೀವು ಹಿಸ್ಟ್ರಿ ನೋಡಬೇಕಂದ್ರೆ ಗೂಗಲ್ಲು ಸರ್ಚ್ ಮಾಡ್ಕೋಬೋದು. ಇಲ್ಲಾಂದರೆ ನಾನೇ ಹೇಳಬೇಕು ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಈ ಲೇಕ್ಗೆ ಅವರು ಖಾಜಾ ಅನ್ನೋರು ಬಂದಿರ್ತಾರೆ. ಬಂದ್ಬಿಟ್ಟು ಇಲ್ಲಿ ನೀರು ಎತ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ನೀರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅವಾಗ ಪೃಥ್ವಿರಾಜ್ ಚೌಹಾನ್ ಅವರು ಬಂದ್ಬಿಟ್ಟು ಇಲ್ಲ ನಮಗೆ ನೀರದು ವಾಪಸ್ ಕೊಡಿ, ನೀವು ಇಲ್ಲೇ ಇರಿಬೇಕಿದ್ರೆ ಅಜ್ಮೀರಲ್ಲಿ ಅಂತ ಹೇಳಿದಾಗ ಆ ನೀರನ್ನ ಇಲ್ಲಿ ವಾಪಸ್ ಹಾಕ್ತಾರೆ. ಅವತ್ತಿಂದ ಇಲ್ಲಿ ಬರಗಾಲಕ್ಕೆ ಏನು ಬಂದಿರಲ್ಲ, ನೀರಿನ ಕಷ್ಟನೇ ಬಂದಿರಲ್ಲ. ಅವಾಗಿಂದನೂ ಈ ನೀರು ಇಲ್ಲೇ ಇದೆ. ಪೃಥ್ವಿರಾಜ್ ಚೌಹಾನ್ ಅವರು ಕೂಡ ನೀವು ಇಲ್ಲೇ ಇರಿ ಅಂತ ಅವ್ರಿಗೆ ಅಪ್ರೂವ್ ಮಾಡ್ತಾರೆ. ಹೌ ಇಸ್ ದ ಜೋಶ್ ಲಡ್ಡು ಗೈಸ್? ಮೋಟ್ರ್ ಆನ್ ಆಗಿದೆ ಅಲ್ಲಿ. लड्डू डर हो रहा?
क्यों मत था लड्डू कैसा ऐसा ऐसा हाँ ಸೊ ಗೈಸ್ ಅವ್ನು ಹೇಳ್ತಾ ಇರೋದು ಫಾಸ್ಟಲ್ಲಿ ಹಿಂಗೆ ಹೋಗ್ತಾರಲ್ಲ ಅವಾಗ ಭಯ ಆಗುತ್ತೆ ಅಂತ ಹೇಳ್ತಾ ಇರೋದು ಅವನು. देखते अपनी अक्ल के नाम से कौन सा पत्थर तुम्हारे नाम से लग रहा और कौन सा पत्थर तुम्हारे नाम से चल रहा। देखो हमारी बहन के नाम से देख लो, हमारी बहन दिल्ली तमन्ना के लिए, आगे बढ़ने के लिए, हर परेशानी के लिए, गलत मुसीबत में अगर काम कर रहा इनके लिए, इनके सोहर के लिए। एक बार बिस्मिल्लाह बोलिए बहन, ऐसे हाथ बढ़िए ऐसे, इनको बोलते नसीब, इनको बोलते मुकद्दर। देखो है नसीब, है नसीब।